ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶೇಖರ್ ಪೂಜಾರಿ ಅವರು ಮಾತನಾಡಿ, ಶಿಕ್ಷಕ ದಿನಾಚರಣೆಗೆ ಶುಭ ಹಾರೈಸಿ ಮುಂದಿನ ದಿನಗಳಲ್ಲಿ ಮಾಹಿತಿ ಹಕ್ಕುಗಳ ಮೂಲಕ ಸರ್ಕಾರಿ ನೌಕರರಿಗೆ ತೊಂದರೆ ಕೊಟ್ಟರೆ ಅದನ್ನು ಎಂದಿಗೂ ಸಹಿಸುವುದಿಲ್ಲ ಎಂದರು. ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ಎಲ್ಲರಿಗೂ ಕೋರುತ್ತಾ, ಇವತ್ತು ಸೆಂಟ್ ಥಾಮಸ್ ಸ್ಕೂಲಲ್ಲಿ ಅದ್ದೂರಿಯಿಂದ ಬೈಂದೂರು ವಲಯದ ಶಿಕ್ಷಕ ದಿನಾಚರಣೆ ಆಚರಣೆ ಆಯಿತು. ಮಾನ್ಯ ಶಾಸಕರ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸುವುದರ ಜೊತೆಗೆ ಬೈಂದೂರು ವಲಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಿಂದ ಆಯೋಜಿಸಿದ ಸ್ಪರ್ಧೆಯ ಬಹುಮಾನವನ್ನು ನೀಡುವ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರಿಗಿರುವ ಒತ್ತಡ ಭಾಳಷ್ಟು ಸವಿವರವಾಗಿ ನಾವು ಚರ್ಚಿಸಿದ್ದೇವೆ. ಶಿಕ್ಷಣ ರಂಗದಲ್ಲಿ ಇವತ್ತು ಶಿಕ್ಷಕರಿಗೆ ಭಾಳಷ್ಟು ಒತ್ತಡ ಆಗ್ತಾಯಿದೆ. ಇಲಾಖೆ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು, ಅದಕ್ಕೆ ಸರಿಯಾಗಿ ನಮಗೆ ಭೌತಿಕ ಸೌಲಭ್ಯ ಮತ್ತು ತರಗತಿ ಕೋಣೆಗಳು ಇದೆಲ್ಲವೂ ಸರಿಯಾದಾಗ ಸರ್ಕಾರದ ಯೋಜನೆ ಸಾಫಲ್ಯವಾಗ್ತದೆ ಅಂತ ಹೇಳಿಕೊಡ್ತಾ, ನಮಗೆ ಶೌಚಾಲಯ ಮತ್ತು ಶಾಲಾ ಸ್ವಚ್ಛತೆಯ ಬಗ್ಗೆ ಸಮಸ್ಯೆ ಆಗ್ತಾಯಿದೆ. ಅದನ್ನು ಸ್ವಚ್ಛತೆಯನ್ನು ಮಾಡುವವರು ಯಾರು ಅಂತ ಮಕ್ಕಳಿಂದ ನಾವು ಮಾಡಿಸ್ತಾ ಇಲ್ಲ. ಶಿಕ್ಷಕರು ಮಾಡಬೇಕಾದ್ರೆ ನಮಗೆ ಭಾಳಷ್ಟು ಕೆಲಸಗಳಿರ್ತದೆ. ಸರ್ಕಾರದ ಸ್ಪಷ್ಟ ನಿರ್ದೇಶನ ಮತ್ತು ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ಬಾಳೆಹಣ್ಣು ಮತ್ತು ಚಿಕ್ಕಿ ಮೊಟ್ಟೆಗಳ ಬಗ್ಗೆ, ಮೊಟ್ಟೆಗಳಿಗೆ ಜೂನ್ ಜುಲೈಯಲ್ಲಿ 7ರಿಂದ 7 ರೂಪಾಯಿ ಇತ್ತು. ನಮಗೆ ಬರುವ ಅನುದಾನಗಳು ಭಾಳ ಕಡಿಮೆ. ಅದ್ರ ಜೊತೆಗೆ ಬಾಳೆಹಣ್ಣನ್ನು ತರಬೇಕಾದ್ರೆ ಮಧ್ಯೆ ಹೋಗಬೇಕಾಗ್ತದೆ. ನಮಗೆ ಪಾಠದ ಒಂದು ಬೋಧನೆಗೆ ಸಮಯ ಕುಂಠಿತವಾಗ್ತದೆ. ಇದೆಲ್ಲವನ್ನು ಮನಗೊಂಡು ಸ್ವಚ್ಛತೆ ಮತ್ತು ಈ ಮೊಟ್ಟೆ ಚಿಕ್ಕಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವರೆ. ಇಲಾಖಾಧಿಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನಾನೊಂದು ಇಲ್ಲಿ ಭಾಳ ಗಂಭೀರವಾದಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮಾಹಿತಿ ಹಕ್ಕು ಮತ್ತು ಇನ್ನಿತರ ದೂರುಗಳನ್ನು ಕೊಡುವುದು ದಿನದಿಂದ ದಿನಕ್ಕೆ ಸರ್ಕಾರಿ ನೌಕರರಿಗೆ ಹೆಚ್ಚಾಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ. ಅನವಶ್ಯವಾಗಿ ಬೇಕಂತಲೇ ಟಾರ್ಗೆಟನ್ನು ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ಸಮಯವನ್ನು ಹಾಳು ಮಾಡ್ತಾ ಅವರಿಗೆ ಮಾನಸಿಕ ಕಿರಿಕಿರಿ ಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿದರೆ ನಾವು ಕಾನೂನು ರೀತಿಯ ಸೂಕ್ತ ಕ್ರಮಕ್ಕಾಗಿ ಹೋರಾಟ ಸಂಯುಕ್ತವಾಗಿ ಇಡೀ ಸರ್ಕಾರಿ ನೌಕರ ಸಂಘ ಹೋರಾಟ ಮಾಡ್ತದೆ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಯಪಡಿಸುತ್ತೇನೆ. ತಹಶೀಲ್ದಾರ್ ರಾಮಚಂದ್ರಪ್ಪ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಫಿಲಿಪ್ ನೆಲ್ಲಿವಿಲ್ಲಾ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ವಿಜಯಕುಮಾರ್ ಶೆಟ್ಟಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಶೆಟ್ಟಿ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯಾನಂದ್ ಪಟಾಗಾರ್, ಜಿಪಿಟಿ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸಾರಿಕಾ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಪೂಜಾರಿ, ಬಡ್ತಿ ಹೊಂದಿದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಕೇಶವ್ ನಾಯಕ್, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ದೇವಾಡಿಕ, ರತುಬಾಯಿ ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಆನಂದ್ ಮದ್ದೋಡಿ ಉಪಸ್ಥಿತರಿದ್ದರು. ಪ್ರಭಾರ ಸಮನ್ವಯ ಅಧಿಕಾರಿ ಪ್ರದೀಪ್ ಕುಮಾರ್ ಸ್ವಾಗತಿಸಿದ್ರು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ನಾಯಕ್ ವಂದಿಸಿದ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಣಪತಿ ಹೋಬಳಿದಾರ್ ಹಾಗೂ ರಾಮಕೃಷ್ಣ ದೇವಾಡಿಗ ಕಾರ್ಯಕ್ರಮವನ್ನು ನಿರೂಪಿಸಿದ್ರು.